ಗ್ರಾಮ ದೇವತೆ ನವಲಿಯ ಒಂದು ವಿಶೇಷ ಹಬ್ಬವೇನೆಂದರೆ ಇಲ್ಲಿ ಲಕ್ಷ್ಮೀ ಕಂಬ. ನೀವು ನೋಡುವಂಥ ಲಕ್ಷ್ಮೀ ಕಂಬವು ಇದು ದೇವತೆಯ ಒಂದು ಸ್ವರೂಪವನ್ನು ತೋರಿಸುತ್ತದೆ ಮತ್ತು ದೀಪವನ್ನು ಹಚ್ಚಲು ಈ ಕಂಬವನ್ನು ಬಳಸುತ್ತಾರೆ. ಎಷ್ಟು ಚೆಂದ ಡಿಸೈನ್ ಮಾಡಿದರೆ ಒಂದು ದೇವಿಯ ಸ್ವರೂಪವನ್ನು ಕಂಬದಲ್ಲಿ ನಾವು ಕಾಣಬಹುದು. ಹಾಗೆಯೇ ಇಲ್ಲಿಯ ರೈತರ ವಿಶೇಷತೆ ಏನೆಂದರೆ ಕೂರುಗಿ ಮತ್ತು ಜಟಕಾ ಬಂಡಿಯನ್ನು ಇಲ್ಲಿ ನಿರ್ಮಿಸಲಾಗಿದೆ. 2 ಎತ್ತುಗಳನ್ನು ಕೂಡ, ಅಂದರೆ ರೈತರಿಗೂ ಸಮೃದ್ಧಿಯನ್ನು ನೀಡ್ತಕ್ಕಂತಹ ಗ್ರಾಮ ದೇವತೆಯ ಜಾತ್ರೆಗೋಸ್ಕರ ರೈತರ ಎಲ್ಲ ಆಯುಧಗಳನ್ನು ಕೂಡ ತಯಾರಿಸಿ ಇಡಲಾಗಿದೆ. ಈ ಜಾತ್ರೆಯ ವಿಶೇಷವೇ ಇದಾಗಿರುತ್ತದೆ. ಹಾಗೆಯೇ ದೇವಿಯು ಯಾವ ಸ್ವರೂಪದಲ್ಲಿ ಇರ್ತಾಳೆ ಅಂದರೆ ರೈತನ ಎಲ್ಲ ಸಮೃದ್ಧಿಯ ವಸ್ತುಗಳಲ್ಲೂ ಕೂಡ ದೇವಿ ಇದ್ದಾಳೆ. ಹೊಳೆಗಂಗಮ್ಮ ಇದ್ದಾಳೆ ಮತ್ತು ಜಟಕಾ ಬಂಡಿಯ ಸ್ವರೂಪವನ್ನು ನಾವು ನೋಡ್ಬೋದು. ಅಕ್ಕಿ ಮತ್ತು ಬೆಲ್ಲವನ್ನು ಸೇರಿಸಲಾಗಿದೆ. ಹಾಗೆಯೇ ಇಲ್ಲಿ ತುಂಬ ವಿಶೇಷತೆ ಅಂತಂದರೆ ನಾವು ನೋಡ್ತಕ್ಕಂಥದ್ದು ಆ ಗ್ರಾಮ ದೇವತೆಯ ಸ್ವರೂಪ. ಆಕೆಯನ್ನು ಹೊರಗಿಡಲಾಗಿದೆ. ದ್ಯಾಮಲಾಂಬೆ ಅಂತ ಕರೀತಾರೆ ಎಲ್ಲರೂ ಕೂಡ. ಹಾಗೆ ಊರಮ್ಮ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತದೆ. ಈಕೆಯು 9 ದಿನಗಳ ತನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ರೀತಿ ತನ್ನ ಅಲಂಕಾರವನ್ನುಗೊಂಡಿರುತ್ತಾಳೆ. ಈಕೆಗೆ ದ್ಯಾಮಲಾಂಬ ಅಥವಾ ನಾವು ಊರಮ್ಮ ಅಂತ ದೇವಿಯ ಆಚರಣೆಯನ್ನು ಮಾಡಲಾಗುತ್ತದೆ. ಈ ರಾಶಿಯ ಕಾಳುಗಳು ಅಂದರೆ ಜೋಳವನ್ನು ತನ್ನ ದೇವಿಯು ಚೆರಗ ಹೊಡಿಲಿಕ್ಕೆ, ಅಂದರೆ ದವಸ ಧಾನ್ಯಗಳು ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಅಂಥೇಳಿ ಈ ಕಾಳುಗಳನ್ನು ಬಳಸ್ತಾರೆ. ಪ್ರತಿಯೊಬ್ಬ ರೈತರು ಕೂಡ ಈ ರಾಶಿಯ ಸಮೃದ್ಧಿಯನ್ನು ಕಾಣಲಿ ಅಥವಾ ಹಳ್ಳಿಯಲ್ಲಿರ್ತಕ್ಕಂತಹ ನವಲಿ ಗ್ರಾಮವು ಉತ್ತಮವಾದಂಥ ಬೆಳೆ, ಮಳೆ ಎಲ್ಲವನ್ನು ಪಡ್ಕೊಳ್ಳಿ ಎಂಬುದು ಇದರ ಆಶಯವಾಗಿದೆ.